ಈ ಜಾಗದಲ್ಲಿ ಸಾಧಾರಣ ಒಂದು 700ಕ್ಕೂ ಹೆಚ್ಚು ವಿಧದ ಹಣ್ಣಿನ ಗಿಡಗಳಿವೆ. ಎಲ್ಲದರಲ್ಲಿ ಕೂಡ ಹಣ್ಣು ಬರ್ತಾ ಇದೆ. ನಮ್ಮಲ್ಲಿ ಆಗೋ ವೆರೈಟಿ ಸುತ್ತಮುತ್ತಲು ಪುತ್ತೂರು, ಸುಳ್ಯ, ಬೆಳ್ತಂಗಡಿ ಈ ಸುತ್ತಮುತ್ತಲು ಆಗೋ ವೆರೈಟಿಗಳಲ್ಲಿ ಪ್ರತಿ ವರ್ಷ ಹಣ್ಣುಗಳ ಟೇಸ್ಟ್ ಮಾಡಿ ಒಳ್ಳೆಯ ಹಣ್ಣು ಅಂದರೆ ಹಣ್ಣು ಅಂತ ಹೇಳಿದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಎಲ್ಲ ವಯಸ್ಸಿನವರಿಗೂ ಕೂಡ ಹಣ್ಣು ತಿನ್ನೋದು ಅಂತ ಹೇಳಿದರೆ ತುಂಬ ಪ್ರೀತಿ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನಾವೀಗ ಸಾಂಪ್ರದಾಯಿಕ ವಿಧಾನದಲ್ಲಿ ಬಂದ ಹಾಗೆ ನಮ್ಮ ಹಿರಿಯರ ಕಾಲದಲ್ಲಿ ನಮಗೆ ಮಾವು, ಹಲಸು ಹೆಚ್ಚಾಗಿ ನಾವು ಇಷ್ಟಪಟ್ಟು ತಿನ್ನುವಂಥ ಹಣ್ಣು, ಬಾಳೆಹಣ್ಣು ಮುಂತಾದವುಗಳು. ಆದರೆ ನಮ್ಮ ಒಂದು ಕೃಷಿ ಭೂಮಿಯಲ್ಲಿ ಮುಖ್ಯವಾಗಿ ನಾವು ಮಾಡಲೇಬೇಕಾದಂಥ ಕೆಲವು ಹಣ್ಣುಗಳಿವೆ. ಈಗ ಈ ರಂಬುಟಾನು, ಮ್ಯಾಂಗೋಸ್ಟಿನ್, ಡ್ರ್ಯಾಗನ್ ಫ್ರೂಟ್ ಎಲ್ಲ ಬಂದ ನಂತರ ನಮಗೆ ಮಾರ್ಕೆಟಲ್ಲಿ ಕೂಡ ತುಂಬ ವಿಧದ ಹಣ್ಣುಗಳು ಸಿಗ್ತಾ ಇದೆ. ನಾವಿವತ್ತು ಪಂಜದ ಬಳಿಯ ವನಸಿರಿ ಫಾರ್ಮ್ಸ್ನಲ್ಲಿದ್ದೇವೆ. ಶ್ರೀ ದಯಾಪ್ರಸಾದ್ ಇಲ್ಲಿಯ ಕೃಷಿಕರು ತುಂಬ ಚೆನ್ನಾಗಿ ಹಣ್ಣಿನ ಕೃಷಿ ಮಾಡ್ತಾ ಇದ್ದಾರೆ. ಇವ್ರ ಹತ್ರ ನಾವು ಡೈರೆಕ್ಟ್ ಕೇಳಿದರೆ ಈ ಜಾಗದಲ್ಲಿ ಸಾಧಾರಣ ಒಂದು 700ಕ್ಕೂ ಹೆಚ್ಚು ವಿಧದ ಹಣ್ಣಿನ ಗಿಡಗಳಿವೆ. ಎಲ್ಲದರಲ್ಲಿ ಕೂಡ ಹಣ್ಣು ಬರ್ತಾ ಇದೆ. ಆದರೆ ಅಷ್ಟನ್ನೆಲ್ಲ ಪ್ರತಿಯೊಬ್ಬ ಕೃಷಿಕರಿಗೂ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಎಲ್ಲರ ಬಾಯಿ ರುಚಿ ಒಂದೇ ರೀತಿ ಇರೋದಿಲ್ಲ. ನಮಗೆ ಮುಖ್ಯವಾಗಿ ನಮ್ಮ ಊರಿನಲ್ಲಿ ಈಗ ಒಬ್ಬರಿಗೊಂದು ಸಣ್ಣ ಕೃಷಿ ಭೂಮಿ ಇದೆ, ಒಂದು ಅಡಿಕೆ ತೋಟ ಎಲ್ಲ ಇದೆ, ಇದರ ಜೊತೆಗೆ ಒಂದು ಇಷ್ಟವಾದ ಹಣ್ಣುಗಳು ಅಥವಾ ಒಂದು ಸಣ್ಣ ಭೂಮಿ ಇದೆ, ಮನೆಯ ಸುತ್ತಮುತ್ತ ಮಾಡಲೇಬೇಕಾದಂಥ ಕೆಲವು ಹಣ್ಣುಗಳು ಯಾವುದು ಸರ್? ಅದೇ ನೀವೊಂದು ಹೇಳಿದ್ದು ಅದು ಸರಿ ವಿಷಯ. ಅಂದರೆ ಹೆಚ್ಚಿನವರು ಒಮ್ಮೊಮ್ಮೆ ಆಲೋಚನೆ ಮಾಡ್ತಾರೆ, ನೀವು ಅವ್ರ ಹತ್ರ 700-800 ವೆರೈಟಿ ಹಣ್ಣಿನ ಗಿಡಗಳಿದೆ, ನಮ್ಮ ಹತ್ರದ್ದು ಆಗಲಿಕ್ಕಿಲ್ಲ ಅಂತ ಹೋಗ್ತದೆ. ಆದರೆ ನಾನು ಹೇಳೋದಿಷ್ಟೇ, ನಮಗೆ ತಿನ್ನಲಿಕ್ಕೆ ಹಣ್ಣು ಸಿಕ್ಕಿದರೆ ಸಾಕು. ನಾನು ನನ್ನ ಹೆಚ್ಚು ಕಸ್ಟಮರ್ಸಿಗೆ ಹೇಳ್ತೇನೆ, ಅಂದರೆ ಅವರವರ ಜಾಗಕ್ಕೆ ಅನುಗುಣವಾಗಿ. ಅವ್ರ ಹತ್ರ ಜಾಗ ತುಂಬವೂ ಇರ್ಬೋದು, ಆದರೆ ಕೆಲವರಿಗೆ ಅದು ಹಾಬಿ ಅಂತಲ್ಲ. ನಮ್ಮದು ಹಾಬಿ ಆದ ಕಾರಣ ನಮ್ಮದು ಅನಿವಾರ್ಯ, ನಮಗೆ ಒಟ್ಟಿಗೆ ಅದರದ್ದೇ ಬಿಸ್ನೆಸ್ ಇರುವ ಕಾರಣ ಆಗಿರ್ತದೆ. ಅದಕ್ಕೋಸ್ಕರ ನಾವು ತುಂಬ ಗಿಡಗಳನ್ನ ತಂದು ನೆಡ್ತೇವೆ, ಮಾಡ್ತೇವೆ, ಯಾವುದು ಹೇಗೊಂಡು ಟೇಸ್ಟ್ ನೋಡಿಕೊಂಡು ಮಾಡ್ತೇವೆ. ಆದರೆ ಈಗ ಒಂದು ಹತ್ತಿರದಲ್ಲಿ ಎಲ್ಲರೂ ಮಾಡಲೇಬೇಕಾದ ಗಿಡಗಳು, ಅಂದರೆ ಒಂದು 5 ಸೆನ್ಸ್ ಜಾಗದವರಿಗೆ ಆದರೂ ಒಂದು ಪಾಟಲ್ಲಿ ಇಟ್ಟುಕೊಂಡು ಸ್ವಲ್ಪ ಗಿಡಗಳನ್ನ ಮಾಡಲಿಕ್ಕೆ ಆಗ್ತದೆ. ಸ್ವಲ್ಪ ಒಂದು 10 ಸೆನ್ಸ್ 20 ಸೆನ್ಸ್ ಇರುವವರಿಗೆ ಸಹ ಹಣ್ಣಿನ ಗಿಡಗಳನ್ನು ಮಾಡಿಕೊಡ್ಬೋದು. ಅದರಲ್ಲಿ ಮೊದಲನೇದಾಗಿ ನಾನು ಹೇಳಿದರೆ ರಂಬುಟಾನ್ ಗಿಡ ಒಂದು ನೆಡ್ಲೇಬೇಕಾದ ಗಿಡ. ಅದು ಅಂದರೆ ಎಲ್ಲರಿಗೂ ನೋಡ್ಲಿಕ್ಕೂ ಚಂದ, ರುಚಿಯೂ ಇದೆ, ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಹಣ್ಣು. ಒಂದು ರಂಬುಟಾನ್ ಗಿಡ ನೆಟ್ಟರೆ ನಿಮಗೆ ಫಸ್ಟ್ ಕ್ಲಾಸ್ ಆಗಿ ಒಳ್ಳೆ ಹಣ್ಣು ಕೊಡ್ತದೆ, ಪ್ರತಿ ವರ್ಷವೂ ಹಣ್ಣು ಕೊಡ್ತದೆ. ಅದು ಒಂದು ರಂಬುಟಾನ್ ಗಿಡ ನೆಡಲೇಬೇಕು, ಇಮಿಡಿಯೇಟ್ 2-3 ವರ್ಷದಲ್ಲಿ ಫ್ರೂಟಿಂಗ್ ಸ್ಟಾರ್ಟ್ ಆಗ್ತದೆ. ಅದರ ಜೊತೆಗೆ ಒಂದು ಮ್ಯಾಂಗೋಸ್ಟಿನ್ ಗಿಡ, ಹಣ್ಣುಗಳ ರಾಣಿ, ಕ್ವೀನ್ ಆಫ್ ಫ್ರೂಟ್, ಅದೊಂದು ಬೇಕೇ ಬೇಕು. ಅದು ಸ್ವಲ್ಪ ಫ್ರೂಟಿಂಗ್ ಕೊಡೋದು ಸ್ವಲ್ಪ ಲೇಟ್ ಆದ್ರೆ ಒಂದು 5-6 ವರ್ಷದಲ್ಲಿ ಫ್ರೂಟಿಂಗ್ ಕೊಡಲಿಕ್ಕೆ ಶುರು ಮಾಡಿದರೆ ಅದಕ್ಕೆ ಯಾವುದೇ ಸಮಸ್ಯೆಗಳೇ ಇಲ್ಲ, ಒಳ್ಳೆಯದು ಫ್ರೂಟ್ ಬಂದೇ ಬರ್ತದೆ ಅದರಲ್ಲಿ. ಅದು ಸಹ ಸುಮಾರಾಗಿ ಫ್ರೂಟ್ ಕೊಡ್ತದೆ. ಅದನ್ನು ಹೊರತುಪಡಿಸಿದರೆ ಅಬಿಯು ಅಂತೇಳಿ ಒಂದು ಫ್ರೂಟ್ ಇದೆ, ನೋಡಿರ್ಬೋದು, ಈಗ ಎಲ್ಲರಿಗೆ ಚಿರಪರಿಚಿತ ಆಗಿದೆ ಸುಮಾರಾಗಿ. ಅಬಿಯು ಚಂದ ಇದೆ, ಅಬಿ ಫ್ರೂಟು ನಿಮಗೆ ಡಿಸೆಂಬರಲ್ಲಿ ಫ್ರೂಟಿಂಗ್ ಸ್ಟಾರ್ಟ್ ಆದರೆ ಒಂದು ಜೂನ್ ತಿಂಗಳವರೆಗೆ ಈಗಲೂ ಫ್ರೂಟ್ ಇರಬಹುದು. ಈಗ ತೋಟದಲ್ಲಿ ಹೋದರೆ ಹುಡುಕೊಂಡು ಹೋದರೆ ಜೂನ್ ತಿಂಗಳವರೆಗೆ ಫ್ರೂಟ್ ಕೊಡ್ತಾ ಇರ್ತದೆ. ಒಂದು 5-6 ಸಲ ಫ್ರೂಟ್ ಕೊಡ್ತದೆ. ಒಂದು 2 ಗಿಡ ಇದ್ದರೆ ಅದರಲ್ಲಿ ಬೇಕಾದಷ್ಟು ಹಣ್ಣು ಕೊಡ್ತದೆ ಆಗ ನಮಗೆ. ಅದನ್ನು ಹೊರತುಪಡಿಸಿರೋ ಒಂದು ಹಲಸಿನ ಗಿಡ ಸ್ವಲ್ಪ ಬೇಗ ಆಗುವಂಥದ್ದು, ಬೇಗ ಅಥವಾ ರೆಡ್ ಕಲರ್, ಕೆಲವರಿಗೆ ರೆಡ್ ಕಲರ್ ಇಷ್ಟ ಆಗುತ್ತದೆ, ರೆಡ್ ಮಾರ್ಕೆಟಲ್ಲಿ ಸಿಕ್ಕದ ಕಾರಣ ಅದು ಒಂದು ನೆಡಲೇಬೇಕು. ಒಂದು ಪ್ರಕಾಶ್ ಚಂದ್ರ ಹಲಸು ಒಂದು 3 ವರ್ಷದಲ್ಲಿ ಫ್ರೂಟ್ ಕೊಡ್ತದೆ. ಮೇ ತಿಂಗಳಿಗೆ ಮುಂಚೆ ಹಣ್ಣಾಗಿ ಫಿನಿಶ್ ಮುಗೀತದೆ, ಒಳ್ಳೆಯದು. ಸಿಂಧೂರ ಅದೇ, ಅದು ಸ್ವಲ್ಪ ರೆಡ್ ಕಲರ್ ಬೇಕಾದವರಿಗೆ ಸಿಂಧೂರ ಒಂದು ತಗೊಳ್ಬೋದು. ಸ್ವಲ್ಪ ಸೀಸನ್ ಬೇಗ ಸ್ವಲ್ಪ ಹಣ್ಣಾಗ್ತದೆ ಸೀಸನಲ್ಲಿ. ಇನ್ನೀಗ ಆಯ್ತು ಸೀಸನ್ ಜೂನಿಗೆ ಆಗುವಾಗ 100% ಮುಗೀತದೆ. ಇನ್ನೀಗ ಒಂದು ಹಲಸಿನ ಹಣ್ಣು ಉಂಟು ನಮ್ಮ ಗಿಡದಲ್ಲಿ ಅಷ್ಟೇ, ಅಲ್ಲಿಗೆ ಮುಗೀತದು. ಹೇಳಿದ್ರೆ ಹಲಸು ಅಂತ ಬಂದ ಕೂಡಲೇ ನಮ್ಮಲ್ಲಿ ಹಲಸಿನ ಗಿಡ ಉಂಟು, ಆದರೆ ಅದು ಬಿಸಾಡಿ ಹೋಗುವಂಥದ್ದೇ ಜಾಸ್ತಿ. ನಮಗೆ ಗೊತ್ತಿದ್ದದು ಸ್ವಲ್ಪ ವರ್ಷದ ಹಿಂದೆ ಒಂದು ತುಳು, ಒಂದು ಬರಿಕ, 2 ವಿಧ. ಆದರೆ ಇತ್ತೀಚೆಗೆ ತುಂಬ 100ಕ್ಕೂ ಅಧಿಕ ವಿಧದ ಹಲಸಿನ ಗಿಡಗಳಿವೆ. ನಮ್ಮ ಜಾಗಕ್ಕೆ ಕೂಡ ಚೆನ್ನಾಗಿ ಹೊಂದಿಕೊಡ್ತದೆ. ಆದರೂ ಕೂಡ ಕೆಲವು ರೋಗಗಳಿವೆ, ಕೆಲವು ಈ ವಿಯೆಟ್ನಾಂ ಅರ್ಲಿ ಆಗಿರ್ಬೋದು, ಸಿಂಗಾಪುರ್, ಕೆಲವು ತಳಿಗಳಿಗೆ ರೋಗ. ಹಲಸಿನ ಗಿಡ ಬಂದ ಕೂಡಲೇ ಜನರಿಗೆ ಅರ್ಜೆಂಟ್ ಆಗಬೇಕು, ನನಗೆ ಬೇಗ ಆಗಬೇಕು ಅಂತೇಳಿ ಒಂದು ತವಕ. ಅದರಲ್ಲಿ ನಮ್ಮಂಥವರಿಗೆ ಗಿಡ ಕೊಡಲಿಕ್ಕೆ ಸುಲಭದಲ್ಲಿ 1 ವರ್ಷದಲ್ಲಿ ಹಣ್ಣಾಗ್ತದೆ ಅಂತ ಹೇಳಿ ವಿಯೆಟ್ನಾಂ ಸೂಪರ್ ಅರ್ಲಿ, ಥೈಲ್ಯಾಂಡ್ ಪಿಂಕ್, ಅದೆಲ್ಲ ಹೆಸರು ಮಾತ್ರ ಬೇರೆ ಬೇರೆ, ವಿಷಯ ಒಂದೇ, ಅದನ್ನು ಕೊಡ್ತೇವೆ. ಅದಕ್ಕೆ ನೀವು ಮದ್ದು ಬಿಡ ಇದ್ರೆ ಸಾಯ್ತದೆ, ಎಷ್ಟು ಮದ್ದು ಬಿಟ್ಟರೂ ಸಾಯ್ತದೆ. ಹಾಗೆ ನಮ್ಮ ಕರಾವಳಿ ಪ್ರದೇಶದಲ್ಲಿ ಮಳೆ ಸ್ವಲ್ಪ ಜಾಸ್ತಿ ಇರೋ ಕಾರಣ ಅದು ಫಂಗಸ್ ಅಟ್ಯಾಕ್, ತುಂಬ ಫಂಗಸ್ ಅದಕ್ಕೆ, ಅದು ನಿಲ್ಲುವುದಿಲ್ಲ. ನಮ್ಮ ಹತ್ರ ಸಹ ನಿಲ್ಲುವುದಿಲ್ಲ ಗಿಡ. 3-4 ವರ್ಷ 5 ವರ್ಷ ಆಗೋ ಫಿನಿಶ್ ಅದರ ಕತೆ ಮುಗೀತು. ಅಲ್ಲಿಗೆ ಹಣ್ಣು ಕೊಡ್ತದೆ ಬೇಕಾದಷ್ಟು. ಈಗ ಮಾವು ಬಂದರೆ ಸರ್, ಮಾವಲ್ಲಿ ನಾವು ಇದು ಒಳ್ಳೆಯದು ಕಾಳಪಾಡಿ ಅಂತ ನನ್ನ ಭಾವನೆ. ಸ್ವಲ್ಪ ನಮ್ಮ ಕರಾವಳಿಯಲ್ಲಿ ಮಳೆ ಬಂದರೆ ಸಹ ಫ್ರೂಟಿಂಗ್ ಕೊಡ್ತದೆ, ಅದು ನಿಮಗೆ ಸಮಸ್ಯೆ ಇಲ್ಲ ಅದರಲ್ಲಿ. ಒಳ್ಳೆ
ಒಂದು ಮರದಲ್ಲಿ ಒಂದು ಗೆಲ್ಲಾದರೂ ಫ್ರೂಟ್ ಕೊಟ್ಟೇ ಕೊಡ್ತದೆ ನಿಮಗೆ, ಸಮಸ್ಯೆ ಇಲ್ಲ. ಮಾವು ಇಷ್ಟಪಡೋರು ಕಾಳಪಾಡಿ ಒಂದು, ಮಲ್ಲಿಕ ಒಂದು, ತೋತಾಪುರಿ ಒಂದು ಹಾಕಿದ್ರೆ ಎಲ್ಲ ವಿಷಯಕ್ಕೂ ಆಗ್ತದೆ. ಖಂಡಿತವಾಗಿ. ನೀವು ತೋತಾಪುರಿಯ ವಿಷಯಕ್ಕೆ ಬಂದರೆ ಸ್ವೀಟ್ ವೆರೈಟಿಗಳು ಸ್ವಲ್ಪ ಫ್ರೂಟಿಂಗ್ ಕೊಡುವಂಥದ್ದು, ತೋತಾಪುರಿಯಿಂದ ಹೆಚ್ಚು ಫ್ರೂಟಿಂಗ್ ಕೊಡುವಂಥದ್ದು ಉಂಟು. ಗೋಲ್ಡನ್ ನಾಮ್ಡಾಕ್ ತಿಳಿ ಉಂಟು, ಪ್ರತಿ ವರ್ಷ ಫ್ರೂಟ್ ಕೊಡ್ತದೆ, ಸ್ವೀಟ್ ಉಂಟು, ಪರವಾಗಿಲ್ಲ. ಫಾರಿನ್ ಮಾವುಗಳಲ್ಲಿ ಸುಮಾರು ಎಲ್ಲ ಸಹ ಸ್ವೀಟ್ ವೆರೈಟಿದೇ ಇರೋದು. ನಿಮಗೆ ಒಂದು ಕಾಟಿಮೋನ್ ಅಂತ ಉಂಟು, ಅದು ಸಹ ಒಳ್ಳೆ ಫ್ರೂಟ್ ಕೊಡ್ತದೆ, ಅದು ಸಹ ಸ್ವೀಟ್ ಬರ್ತದೆ, ನಿಮಗೆ ತೊಂದರೆ ಇಲ್ಲ. ಇಲ್ಲಿ ನಾನು ನೋಡ್ತಾ ಇದ್ದೇನೆ ಒಂದು ಸುಂದರವಾದ ಹಣ್ಣಿದೆ, ಒಂದು ಒಳ್ಳೆ ರುಚಿ, ನಾನು ಕೂಡ ತುಂಬಾ ಇಷ್ಟಪಟ್ಟು ತಿನ್ನುವಂತ ಹಣ್ಣು ಲಾಂಗನ್. ಇದು ಕೂಡ ಇರಲೇಬೇಕು ಅಂತ ಹೇಳಿ ನನ್ನ ಭಾವನೆ. ಹೌದು, ಇದು ಲಾಂಗನ್ ಸಹ ಒಳ್ಳೆ ಹಣ್ಣು ನಿಮಗೆ. ಲಾಂಗನ್ ಸಹ ಈ ಒಂದು ಇರಲೇಬೇಕಾದ ಗಿಡ. ಆದರೆ ಮೇಯ್ನ್ ಸಮಸ್ಯೆ ಇರೋದು ಲಾಂಗನ್ ಹಣ್ಣನ್ನು ಎಲ್ಲರೂ ಸೇರಿ ನಮ್ಮ ಭಾಗದಲ್ಲಿ ಲಿಚಿ ಅಂತ ಮಾಡಿ ಬಿಟ್ಟಿದ್ದಾರೆ. ಅದೊಂದು ದೊಡ್ಡ ಲಿಚಿ ನಮ್ಮಲ್ಲಿ ಫ್ರೂಟ್ ಆಗುದಿಲ್ಲ. ಇದು ಲಾಂಗನ್ ಮಾತ್ರ ಫ್ರೂಟ್ ಆಗುದು. ಇದು ಲಾಂಗನ್ ಫ್ರೂಟ್ ಆಕ್ಚುಲಿ. ರಂಬುಟಾನ್ ಅದೇ ಕುಟುಂಬಕ್ಕೆ ಸಂಬಂಧಪಟ್ಟಂತ ಗಿಡ ಇದು ಕೂಡ. ಹೌದು. ಲಾಂಗನ್ ನಮ್ಮಲ್ಲಿ ಆಗ್ತದೆ, ಲಿಚಿ ನಮ್ಮಲ್ಲಿ ಆಗುದಿಲ್ಲ. ಲಿಚಿಗೆ ಚಳಿ ಬೇಕಾಗ್ತದೆ, ಮಡಿಕೇರಿಗಿಂತ ಮೇಲೆ ಲಿಚಿ ಆಗ್ತದೆ. ಹೌದು. ಪೇರಳೆ ಗಿಡ ಎಲ್ರಿಗೂ ಇಷ್ಟ, ಪೇರಳೆ ಹಣ್ಣು. ಪೇರಳೆದಲ್ಲಿ ಸಹ ಹಾಗೆ ರೆಡ್ ಡೈಮಂಡ್ 1 ಅಂತ ಒಂದು ವೆರೈಟಿ ಇದೆ, ಅದು ಟಾಪ್ ಫ್ರೂಟ್ ಕೊಡ್ತದೆ ನಮ್ಮಲ್ಲಿ, ಒಳ್ಳೆ ಫ್ರೂಟ್ ಕೊಡ್ತದೆ. ಸುಮಾರಾಗಿ ಅದು ಕ್ರಿಸ್ಪಿ ಆಗಿದೆ, ಬೀಜ ಕಮ್ಮಿ ಇದೆ, ಲೈಟ್ ಪಿಂಕಿಶ್ ಕಲರ್ಲಿದೆ. ಹಾಗೆ ರೆಡ್ ಡೈಮಂಡಲ್ಲಿ ಸುಮಾರು ವೆರೈಟಿಗಳಿದೆ. ರೆಡ್ ಡೈಮಂಡ್ 1 ಅಂತ ಹೇಳುವಂಥದ್ದು ಟಾಪ್ ವೆರೈಟಿ, ಅದು ಒಳ್ಳೇದುಂಟು ನಿಮಗೆ. ಅದನ್ನು ಹೊರತುಪಡಿಸಿದರೆ ವಾಟರ್ ಆ್ಯಪಲ್ ಸಹ ಹಾಗೇನೆ ನಮ್ಮಲ್ಲಿ ಸ್ವಲ್ಪ ಹುಳ ಬರ್ತದೆ, ಬರುವುದಿಲ್ಲ ಅಂತ ಹೇಳೋದಿಲ್ಲ. ಅದು ನಿಮಗೆ ತಿನ್ಲಿಕ್ಕೆ ಒಂದು ಒಳ್ಳೇದಾಗ್ತದೆ, ಬೇಕಾದಷ್ಟು ತಿನ್ಲಿಕ್ಕೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ವಾಟರ್ ಆ್ಯಪಲ್ ಒಳ್ಳೆ ರೆಡ್ ಕಲರ್, ಅದ್ರಲ್ಲಿ ಸಹ ಒಳ್ಳೊಳ್ಳೆ ವೆರೈಟೀಸ್ ತುಂಬ ಇದೆ. ನೆಡುವಾಗ ಸಹ ಹಾಗೇನೆ ಒಳ್ಳೆ ವೆರೈಟಿ ನೆಡಿ, ಮಾಮೂಲು ನಾರ್ಮಲ್ ವೆರೈಟಿ ಎಲ್ಲ ನೆಡ್ಲಿಕ್ಕೆ ಹೋಗ್ಬೇಡಿ. ಅಂದರೆ ಎಲ್ಲರೂ ಮಾಮೂಲಾಗಿ ಹೇಳ್ತಾರೆ ಕೆಂಪು, ಬಿಳಿ, ಹಸಿರು ಅಂತೇಳಿ, ಅದು ಆ್ಯಕ್ಚುಲಿ ಬಣ್ಣ, ಅದು ವೆರೈಟಿ ಅಲ್ಲ. ಕೆಂಪಲ್ಲಿ ಒಂದು 25 ವೆರೈಟಿ ಇದೆ. ಈಗ ಚಿಕ್ಕು ಕೂಡ ಒಂದು ಚಿಕ್ಕು ಸಪೋಟ ಎಲ್ಲರೂ ಇಷ್ಟಪಡುವಂಥ ಹಣ್ಣು. ಎಲ್ಲ ನಾವು ಐಸ್ ಕ್ರೀಮಿಗೆ ಹಾಕ್ಬೋದು ಅಥವಾ ಮಿಲ್ಕ್ ಶೇಕ್ ಮಾಡಿ ಕುಡಿಬೋದು, ತಿನ್ಲಿಕ್ಕೆ ಕೂಡ ತುಂಬ ಚೆನ್ನಾಗಿ ಆಗ್ತದೆ. ಆದರೆ ಕೆಲವು ವೆರೈಟಿ ಒಳ್ಳೇದಿರುವುದಿಲ್ಲ, ಬರೀ ಒಂದು ಬೆಳೆದ್ದು ಕೊಯ್ದರೂ ಕೂಡ ಎಳತಿನಷ್ಟು ಸಪ್ಪೆ ಇರುತ್ತದೆ. ನಮ್ಮ ಜಾಗಕ್ಕೆ ಹೊಂದಿಕೊಳ್ಳುವಾಗೆ ಒಳ್ಳೆಯ ಚಿಕ್ಕಲ್ಲಿ ಒಂದು ಕ್ಯಾಲಿಫೋರ್ನಿಯಾ ಸಪೋಟದಲ್ಲಿ ಹೊಸ ವೆರೈಟಿ ಬಂದಿದೆ, ಒಳಗೆ ರೆಡ್. ಸುಮಾರಾಗಿ ಗ್ರೂಪ್ಗಳಿಗೆ ನಾನು ಹೆಚ್ಚಾಗಿ ಶೇರ್ ಮಾಡಿದ್ದೇನೆ. ತುಂಬ ಗಿಡ ಕಳೆದ ವರ್ಷ ತುಂಬ ಗಿಡ ಸೇಲ್ ಮಾಡಿದೆ, ಈ ವರ್ಷ ಸಹ ಒಳ್ಳೆ ಆರ್ಡ್ರಲ್ಲಿ ಉಂಟದು. ಅದು ನಿಮಗೆ ಒಳಗೆ ರೆಡ್ ಕಲರ್ಲಿ ಇರ್ತದೆ, ಜೊತೆ ಲೈಟ್ ರೆಡ್ ಕಲರ್ಲಿ ಇರ್ತದೆ, ಪಿಂಕಿಶ್ ಕಲರ್ಲಿ. ಅದರ ಜೊತೆಗೆ ಒಂದು 350 ಗ್ರಾಮ್ಸ್ ಬಂದೇ ಬರ್ತದೆ ನಿಮಗೆ, ಚಿಕ್ಕ ದೊಡ್ಡ ಸೈಜ್ ಬರ್ತದೆ. ಬಣ್ಣಕ್ಕೆ ಸರಿಯಾದ ಟೇಸ್ಟ್, ಅಂಥ ಸ್ವೀಟ್, ಸೂಪರ್ ಟೇಸ್ಟ್. ಅದರ ಜೊತೆಗೆ ಈಲ್ಡಿಂಗ್ ಟಾಪ್ ಈಲ್ಡಿಂಗಲ್ಲಿದೆ ಅದು ನಮಗೆ ಹೋಲಿಸಿದರೆ. ಎಲ್ಲದು ಒಳ್ಳೇದುಂಟದು. ಆ ಚಿಕ್ಕ ಗಿಡ ಒಂದು ಸೂಪರ್ ಅದು ನಮಗೆ. ಇನ್ನೊಂದು ಕ್ರಿಕೆಟ್ ಬಾಲ್ ಅಂತ ಹೇಳುವಂಥದ್ದೊಂದು, ಅದು ಜಾತಿಯಾಗಿರ್ಲಿಕ್ಕಿಲ್ಲ, ದೊಡ್ಡ ಸೈಜ್ ಬರುವ ಕಾರಣ ಹೇಳೋದಾಗಿರ್ಬೋದು. ಅದು ಕ್ರಿಕೆಟ್ ಬಾಲ್ ಜಾತಿ ಅದೇ ದೊಡ್ಡ ಸೈಜ್ ಬರುವಾಗ ಕ್ರಿಕೆಟ್ ಬಾಲ್ ಸಪೋರ್ಟ್ ಅಂತ ಹೇಳ್ತೇವೆ ನಾವು ಅದನ್ನ ಈಗಲೂ. ಅದಕ್ಕಿಂತಲೂ ಇದು ಸೂಪರ್ ಇದೆ. ಈಲ್ಡಿಂಗ್ ಕ್ರಿಕೆಟ್ ಬಾಲ್ಗಿಂತ ಹೆಚ್ಚಿದೆ ಇದು. ಕ್ರಿಕೆಟ್ ಬಾಲ್ ಸ್ವಲ್ಪ ಕಮ್ಮಿ ಈಲ್ಡಿಂಗ್ ಇದೆ, ಇದು ತುಂಬಾ ಇದೆ ಈಲ್ಡಿಂಗ್. ಇನ್ನೊಂದು ಬನಾನಾ ಸಪೋರ್ಟ್ ಅಂತ ಇದೆ ಅಂತಲ್ಲ ಸರ್? ಬನಾನಾ ಸಪೋರ್ಟ್ ಉದ್ದ ಬರುವಂತದ್ದು ಅದೆಲ್ಲ ನಾನೀಗ ಅಂದ್ರೆ ಟಾಪ್ ವೆರೈಟಿಯನ್ನು ಹೇಳ್ತಾ ಇದ್ದೇನೆ. ಆ ಬನಾನಾ ವೆರೈಟಿ ಅಷ್ಟೊಂದು ಸೂಕ್ತ ಅಲ್ಲ ಇದಕ್ಕೆ ಹೋಲಿಸಿದ್ರೆ. ಕ್ಯಾಲಿಫೋರ್ನಿಯಾಕ್ಕೆ ಹೋಲಿಸಿದ್ರೆ ಕ್ಯಾಲಿಫೋರ್ನಿಯಾವೇ ಬೆಸ್ಟ್. ಚಿಕ್ಕವಲ್ಲಿ ಕಾಳಪತ್ತಿ ಸಹ ಬೆಸ್ಟ್ ಅಲ್ಲ, ಕ್ಯಾಲಿಫೋರ್ನಿಯಾವೇ ಬೆಸ್ಟ್. ಸರಿ. ಇನ್ನೊಂದು ಸರ್, ನಂಗೆ ಇಷ್ಟ ಇರುವಂತದ್ದು ಹೇಳ್ತಾ ಇದ್ದೇನೆ, ಹೌದಾ ಅಲ್ವಾ ಅಂತ ಹೇಳಿ. ಇನ್ನೊಂದು ಜಬೋಟಿ ಕಾಬ, ಅದು ನಾನು ತುಂಬಾ ಇಷ್ಟಪಟ್ಟಿದ್ದೇನೆ. ಮರ ದ್ರಾಕ್ಷಿ ಅಂತ ಹೇಳ್ತೇವೆ ನಾವು. ಸಣ್ಣ ಗಿಡದಲ್ಲೇ ಮರ ತುಂಬಾ, ಅದರ ಗಿಡದ ತುಂಬಾ ಹಣ್ಣಾಗ್ತದೆ, ವರ್ಷಕ್ಕೂ ಆಗ್ತಾನೆ ಇರ್ತದೆ ಅಂತ ಹೇಳ್ಬೋದು ಅಲ್ವಾ? ಜಬೋಟಿ ಕಬಾಬ್ ಅದು ಬ್ರೆಜಿಲಿಯನ್ ಟ್ರೀ ಗ್ರೇಪ್ ಅಂತಲೂ ಕರಿತೇವೆ, ಅಂದರೆ ಬ್ರೆಜಿಲ್ ದೇಶದ್ದು. ಅದು ನಿಮಗೆ ವರ್ಷದ 2 ತಿಂಗಳನ್ನು ಹೊರತುಪಡಿಸಿದರೆ ಯಾವಾಗಲೂ 10 ತಿಂಗಳು ಗ್ಯಾರಂಟಿ ಫ್ರೂಟ್ ಆಗ್ತದೆ. ಒಳ್ಳೆ ಆಟಿ ತಿಂಗಳಲ್ಲಿ ಅಂತ ನಾವಿಲ್ಲಿ ಹೇಳ್ತೇವೆ. ಆಟಿ ತಿಂಗಳಲ್ಲಿ ಹೂ ಬಿಡೋದಿಲ್ಲ, ಈಗಲೂ ಹಣ್ಣುಗಳು ಉಂಟದು, ಕಂಟಿನ್ಯೂಸ್ ಆಗ್ತಾನೇ ಇರುತ್ತೆ. ಅದು ತಿನ್ನಲಿಕ್ಕೆ ತುಂಬ ಸ್ವೀಟ್. ಮತ್ತು ಅದು ಮೇಯ್ನ್ ವಿಷಯ ಅಂತ ಹೇಳಿದರೆ, ಅದು ಪಾಟ್ ಬೇಕಾದರೆ ಪಾಟ್, ನೆಲ ಬೇಕಾದ್ರೆ ನೆಲ. ಅಂದರೆ ಮನೆ ಎದುರಿದ್ದರೆ ಮಕ್ಕಳು ಅವರಷ್ಟಕ್ಕೆ ಹೋಗಿ ಕೊಯ್ಕೊಂಡು ಬಂದುಕೊಂಡು ತಿಂದುಕೊಂಡಿರ್ತಾರೆ. ಅದನ್ನು ಒಳ್ಳೆ ಹಣ್ಣು ಅದು. ಈಗ ಇನ್ನೊಂದು ನಾನು ನೋಡಿದಾಗೆ ಅಂಬಟೆ ಒಂದು ಗಿಡ ನಮ್ಮ ಮನೆ ಎದುರು ಇರಲೇಬೇಕು. ಆದರೆ ಅವತ್ತೆಲ್ಲ ಹೇಗಿತ್ತು ಹೇಳಿದ್ರೆ, ಒಂದು ಎಲ್ಲಿಯಾದ್ರೂ ಇಟ್ಟರೆ ಅದು ಸುಮಾರು ದೊಡ್ಡ ಆಗುದು, ಅದರಲ್ಲಿ ಕೆಲವರಲ್ಲಿ ಅಂಬಟೇ ಆಗುದಿಲ್ಲ. ಈಗ ನಾನು ನಿಮ್ಮ ನರ್ಸರಿಲೆಲ್ಲ ನೋಡಿದೆ, ನಿಮ್ಮ ಮನೆಯ ಸುತ್ತಮುತ್ತ ಹಲವಾರು ಪಾಟಿನಲ್ಲೇ ಅಂಬಟೆ ಇದೆ, ತುಂಬಾ ಆಗ್ತಾ ಇದೆ ಅಲ್ವಾ ಸರ್? ಅಂಬಟೆ ಮರ ಅಲ್ಲ, ಅಂಬಟೆ ಗಿಡ. ಅಂದ್ರೆ ನಮಗೆ ಹೆಚ್ಚಿನವರಿಗೆ ನಮ್ಮ ದಕ್ಷಿಣ ಕನ್ನಡ ಕರಾವಳಿ ಭಾಗದಲ್ಲಿ ಅಂಬಟೆ ಬೇಕೇ ಬೇಕು ನಮಗೆ. ಅಂಬಟೆ ಇಲ್ಲದ್ರೆ ಅಷ್ಟೊಂದು ಒಳ್ಳೇದಾಗೋದಿಲ್ಲ. ಅದು ನಿಮಗೆ ಅಂದ್ರೆ ಪ್ರತಿ ಚಿಗುರು ಬರುವಾಗ ಅದರಲ್ಲಿ ಫ್ರೂಟ್ ಆಗಿ ಇರ್ತದೆ. ಅಂತ ವೆರೈಟಿ ಇದೆ. ಯಾವಾಗಲೂ ವರ್ಷದ 365 ದಿವಸ ಸಹ ಅಂಬಟೆ ಇರ್ತದೆ. ಸ್ವಲ್ಪ ಈ ವೆರೈಟಿಯಲ್ಲಿ ನಾನು ನೋಡಿದಾಗೆ ಒಳಗೆ ಗೊರಟು ಕಡಿಮೆ, ಅಂಶ ಕೂಡ ಸ್ವಲ್ಪ ಕಡಿಮೆ ಇರ್ತದೆ. ತುಂಬಾ ಚೆನ್ನಾಗಿ ಗೊಜ್ಜು ಮಾಡ್ಲಿಕ್ಕೆ ಅಥವಾ ಮೆಣಸ್ಕಾಯಿ ಎಲ್ಲ. ಹೌದು. ಇನ್ನೀಗ ನೇರಳೆ ಹಣ್ಣನ್ನು ನೋಡಿದ್ರೆ ಯಾವುದು? ನೇರಳೆ ಹಣ್ಣನ್ನು ನೋಡಿದ್ರೆ ಹಳೆ ಗಿಡಗಳೆಲ್ಲ 10 ವರ್ಷ ಬೇಕು ಫ್ರೂಟ್ ಆಗಲಿಕ್ಕೆ. ಈಗ ಒಂದು ಹೊಸ ವೆರೈಟಿ ಬಂದಿದೆ,
ಅದು ನಿಮಗೆ 2 ವರ್ಷದಲ್ಲೇ ಫ್ರೂಟ್ ಸ್ಟಾರ್ಟ್ ಆಗ್ತದೆ ಅಂತ 3 ವರ್ಷದಲ್ಲಿ ಒಳ್ಳೆ ಫ್ರೂಟ್ ಸ್ಟಾರ್ಟ್ ಆಗ್ತದೆ. ದೊಡ್ಡ ಸೈಜಿನ ಈಗ ಮಾರ್ಕೆಟಲ್ಲಿ ನೋಡಿರ್ಬೋದು, ಈಗ ಮಾರ್ಕೆಟಲ್ಲೆಲ್ಲ ಉಂಟು ಈಗ ದೊಡ್ಡ ಸೈಜ್ ಒಂದು 5 ವರ್ಷದಿಂದ ಸ್ಟಾರ್ಟ್ ಆಗಿದೆ ಬರಲಿಕ್ಕೆ. ಅದು ಸೂಪರ್ ನೇರಳೆ, ಅದು ಒಂದು 1/4 kg 50 ರೂಪಾಯಿ ಇರ್ತದೆ. ಹೌದು. ಆದ್ರೆ ನಿಮಗೆ ಅದು ಶುಗರ್ ಇರುವವರಿಗೆಲ್ಲ ಒಳ್ಳೇದು ಅಂತ ಹೇಳಿಕೊಂಡು ಅದು ಸ್ವಲ್ಪ ಹೆಚ್ಚಾಗಿ ಹೋಗ್ತಾ ಇಲ್ಲ. ಕ್ವಾಲಿಟಿ ಒಳ್ಳೇದಿದೆ, ಕ್ವಾಲಿಟಿ ಸಹ ಒಳ್ಳೇದಿದೆ, ದುಡ್ಡು ಕೊಡಬಹುದು. ಅದೊಂದು ವಿಷಯ, ಅದನ್ನು ನೆಟ್ಟುಕೊಳ್ಬಹುದು ನಮ್ಮ. ಇನ್ನೊಂದು ನಮ್ಮ ಹಿತ್ತಲಿನಲ್ಲಿ ಇರಲೇಬೇಕಾದ್ದು ಅಂತ ಹೇಳಿದರೆ ಲಿಂಬೆಯ ಬಗ್ಗೆ ಹೇಳುದಿದ್ರೆ ಸರ್, ಹೇಳಿದ್ರೆ ಲಿಂಬೆ ನಮಗೆ ಹೆಚ್ಚಾಗಿ ಘಟ್ಟದ ಪ್ರದೇಶದಿಂದ ಬರ್ತದೆ ಅಥವಾ ಮಲೆನಾಡು ಬೇರೆ ಬೇರೆ ಜಾಗದಿಂದ ಬರ್ತದೆ ಮಾರ್ಕೆಟಿಗೆ. ನಾವು ಅದನ್ನೇ ತೆಗೆದುಕೊಳ್ಬೇಕಾದ ಪರಿಸ್ಥಿತಿ. ಮತ್ತೆ ಸೀಸನ್ ಸಮಯದಲ್ಲಿ ತುಂಬಾ ರೇಟ್ ಕೂಡ ಇರ್ತದೆ. ನಮ್ಮಲ್ಲಿ ಆಗುದಿಲ್ಲ ಅಂತ ಹೇಳ್ತೇವೆ ನಾವು, ಲಿಂಬೆ ಕಡಿಮೆ ಆಗುವಂಥದ್ದು ಅಂತ ಹೇಳಿ. ಇದು ಮೇನ್ ಕಾನ್ಸೆಪ್ಟ್. ನಿಂಬೆಗೆ ಸ್ವಲ್ಪ ಬಿಸಿಲು ಹೆಚ್ಚಿಗೆ ಹೇಳ್ತೇವೆ, ಮಾವು ನಿಂಬೆ ಎರಡು ಮೇನ್ ಸಹ ಬಿಸಿಲು ಹೆಚ್ಚಿಗೆ ಹೇಳ್ತದೆ. ನಮ್ಮಲ್ಲಿ ಮಳೆ ಕಾರಣದಿಂದ ಸ್ವಲ್ಪ ಕಡಿಮೆ ನಿಂಬೆ ಆಗ್ತದೆ ಅಂತ ಒಪ್ಪಿಕೊಳ್ತೇನೆ, ಒಪ್ಪುವುದಿಲ್ಲ ಅಂತ ಹೇಳೋದಿಲ್ಲ. ಆದರೆ ದೊಡ್ಡ ಸಮಸ್ಯೆ ಇರೋದು ಅಂತಂದರೆ ನಿಂಬೆ ಗಿಡಗಳ ಆಯ್ಕೆ. ನೀವು ಯಾವ ಗಿಡಗಳನ್ನ ಆಯ್ಕೆ ಮಾಡಿದ್ರಿ ಅಂತ ಮೇನ್ ವಿಷಯ. ನೀವು ಬ್ಯಾಂಗ್ಳೂರು ಸೈಡಿಂದಲೋ ಗಿಡಗಳು ಬಂದರೆ, ಆಂಧ್ರ ಸೈಡಿಂದ ಗಿಡಗಳು ಬಂದದ್ದು, ಅದೆಲ್ಲ ನಿಮಗೆ ಬಿಸಿಲಿಗೆ ಆಗುವಂಥ ನಿಂಬೆಗಳು, ನಮ್ಮಲ್ಲಿ ಆಗೋದಿಲ್ಲ. ನಾನು ಇಲ್ಲಿ ಹೇಳೋದು ಆಲ್ ಸೀಸನ್ ಲೆಮನ್ ತಗೊಳ್ಳಿ, ಬೇಕಾದಷ್ಟು ಕಾಯಿ ಆಗ್ತದೆ ನಿಮಗೆ. ಒಂದು ಗಿಡ ನೆಟ್ಟರೆ ಮನೆಗೆ ಹೆಚ್ಚಾಗ್ತದೆ ಅದು ನಿಮಗೆ, ಅಷ್ಟು ಕಾಯಿ ಆಗ್ತದೆ ನಿಮಗೆ. ಆಲ್ ಸೀಸನ್ ವರ್ಷ ಪೂರ್ತಿ ಕಾಯಿ ಇರ್ತದೆ ನಿಮಗೆ, ಅದರಲ್ಲಿ ಸಮಸ್ಯೆ ಇಲ್ಲ ನಿಮಗೆ. ಸ್ವಲ್ಪ ದೊಡ್ಡ ಸೈಜ್ ನಿಂಬೆ ಹಾಗೆ ಅಂತ ಹೇಳಿಕೊಂಡು, ದೊಡ್ಡ ಸೈಜ್ ನಿಂಬೆ ಹೇಳಿಕೊಂಡು ಹಳೆ ಕಾಲದ ನಮ್ಮ ಗಜನಿಂಬೆ ಅಲ್ಲ, ಗಜನಿಂಬೆಯನ್ನು ಹಿಂಡ್ಲಿಕ್ಕೆ ತುಂಬ ಕಷ್ಟ, ಅದರಲ್ಲಿ ನೀರು ರಸ ಇಲ್ಲ. ಇದರಲ್ಲಿ ಆಲ್ ಸೀಸನ್ ಲೆಮನಲ್ಲಿ ಸೂಪರ್ ರಸ ಇರ್ತದೆ. ಒಳ್ಳೆ ಒಂದು 2 ಗ್ಲಾಸ್ ಜ್ಯೂಸ್ ಒಂದೇ ಲೆಮನಲ್ಲಿ ಮಾಡ್ಲಿಕ್ಕೆ ಆಗ್ತದೆ, ಒಳ್ಳೆದು ಉಂಟದು ನಿಮಗೆ. ಈಗ ಇದು ಬಿಟ್ರೆ ತುಂಬಾ ಜನ ಕಮೆಂಟ್ ಮಾಡುವುದು ಬಾಳೆಹಣ್ಣು ಯಾಕೆ ಬಿಟ್ರಿ ಅಂತ ಹೇಳಿ. ಹೀಗೆ ಹೇಳ್ತಾ ಹೋದ್ರೆ ಅದರಲ್ಲಿ ಮುಗಿಲಿಕ್ಕೆ ಇಲ್ಲ. ಬಾಳೆ ಈಗ ಸಾಧಾರಣವಾಗಿ ಸಿಗ್ತದೆ. ಇದೀಗ ನಾವು ಈಗ ಹೇಳಿದ್ದು ಅಂದ್ರೆ ಅವಶ್ಯಕತೆ ಇರುವ ಹಣ್ಣುಗಳು. ನಾವು ಅಂದ್ರೆ ವಿಷ ಮುಕ್ತ ಹಣ್ಣು ತಿನ್ಲಿಕ್ಕೆ ಒಂದು ಸಣ್ಣ ಒಂದು ಹೆಜ್ಜೆ ಅಂತ ಹೇಳ್ಬೋದು. ಅಂದ್ರೆ ಹಣ್ಣುಗಳಿಗೆ ತುಂಬಾ ವಿಷ ಬಿಟ್ಟೇ ಬಿಡ್ತಾರೆ. ನಮ್ಮ ಮನೆಯಲ್ಲೇ ಮಾಡಿದ್ರೆ ಅಲ್ಲಿ 10 kg ಆಗಬೇಕಿಲ್ಲ, 2 kg ಆಗಲಿ ಒಳ್ಳೆ ಹಣ್ಣನ್ನು ತಿನ್ನುವ ಅಂತೇಳಿ ದೃಷ್ಟಿಯಲ್ಲಿ ಒಂದು ವಿಷಯ. ಅದು ಇನ್ನೊಂದು ವಿಷಯ, ಹಾಬಿಯಾಗಿ ಕೆಲವರಿಗೆ ಎಷ್ಟೋ ಮನೆಯವರಿಗೆ ಒಂದು ಹಾಬಿ ಇರ್ತದೆ, ಅವರಿಗೊಂದು ನೀರು ಹಾಕೊಂಡು ಅದು ಇದು ಅದನ್ನೇ ಮಾಡ್ತಾ ಇರ್ತಾರೆ, ಗಾರ್ಡನ್ ಆಗಿ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಒಂದು 10-15 ಹಣ್ಣುಗಳನ್ನು ಇರಲೇಬೇಕಾದ ಹಣ್ಣುಗಳನ್ನು ಹೇಳಿದೆ. ಇದು ಮೇಯ್ನ್ ಹಣ್ಣುಗಳು. ಇನ್ನೊಂದು ನಾನು ಇಷ್ಟಪಟ್ಟ ಹಣ್ಣು ಅಂತ ಹೇಳಿದ್ರೆ ಮಟೋವ ಸರ್. ಇದರ ಬಗ್ಗೆ ನೀವು ಹೇಳಿದ್ರಿ ಒಳ್ಳೆ ಹಣ್ಣು ಅಂತ ಹೇಳಿಕೊಂಡು, ಮಟೋವದ ವಿಶೇಷತೆ ಹೇಳ್ಬೋದಾ? ಮಟೋವ ಅಂತ ಹೇಳುವಂಥ ಸಾಗಿ ವರ್ಷಕ್ಕೆ 3 ಸಲ ಆಗ್ತದೆ. ಮಟೋವ ಹೇಳಲಿಕ್ಕೆ ಬಿಟ್ಟು ಹೋಯ್ತು ನಮಗೆ, ಅದು ಒಳ್ಳೆ ಹಣ್ಣದು ಮಟೋವ. ನಿಮಗೆ ವರ್ಷಕ್ಕೆ ಒಂದು 2 ಸಲ 3 ಸಲ ಆಗೇ ಆಗ್ತದೆ. ಮರ ಸ್ವಲ್ಪ ಹೈಟ್ ಬರ್ತದೆ, ಸ್ವಲ್ಪ ಪ್ರೋನಿಂಗ್ ಮಾಡಿ ತಗ್ಗು ಮಾಡಿ ಇಟ್ಟುಕೊಳ್ಬೇಕು ನಾವು. ತಿನ್ನಲಿಕ್ಕೆ ಸೂಪರ್ ಹಣ್ಣು ಮಟೋವ ಸಹ, ಹೊಟ್ಟೆ ತುಂಬ ತಿನ್ಲಿಕ್ಕೆ ಆಗ್ತದೆ. ಅದರಲ್ಲಿ ಬೇರೆ ಬೇರೆ ತಳಿಗಳು ಬರ್ತದೆ, ಸುಮಾರು ತಳಿಗಳು ಉಂಟು ಸರ್ ಅದರಲ್ಲಿ. ನಮ್ಮ ಜಾಗಕ್ಕೆ ಬೆಸ್ಟ್ ಯಾವುದು ಸರ್? ಮಟೋಗಳು ಎಲ್ಲ ಸಹ ಫ್ರೂಟಿಂಗ್ ಕೊಡ್ತದೆ. ಮಟೋ ಸ್ವಲ್ಪ ಜಂಬೋ ವೆರೈಟಿಗಳಾದರೆ ಪಲ್ಪ್ ಹೆಚ್ಚಿರ್ತದೆ ತಿನ್ನಲಿಕ್ಕೆ, ನಾರ್ಮಲ್ ವೆರೈಟಿಗಳಾದರೆ ಪಲ್ಪ್ ಸ್ವಲ್ಪ ಕಮ್ಮಿ ಇರ್ತದೆ ತಿನ್ನಲಿಕ್ಕೆ. ನಾರ್ಮಲ್ ವೆರೈಟಿಯಲ್ಲಿ ಒಂದೇ ಇರೋದು ರೈನ್ಬೋ ವೆರೈಟಿ, ಅದರಲ್ಲಿ ಸ್ವಲ್ಪ ಸಣ್ಣ ಹಣ್ಣು, ಪಲ್ಪ್ ಸ್ವಲ್ಪ ಕಮ್ಮಿ ಇರ್ತದೆ. ಆದರೆ ಅದು ನಿಮಗೆ ಫ್ರೂಟಿಂಗ್ ಮಾತ್ರ ಕಂಡಬಟ್ಟೆ ಕೊಡ್ತದೆ. ಅದು ಎಲ್ಲ ಸಹ ಫ್ರೂಟಿಂಗ್ ಕೊಡ್ತದೆ ಅಂತ, ಅದು ತುಂಬ ಕೊಡ್ತದೆ ಫ್ರೂಟಿಂಗ್. ಸರಿ, ಇದು ಬಿಟ್ಟರೆ ಸರ್ ನೀವೀಗ ಒಂದು 10-15 ಹಣ್ಣುಗಳನ್ನು ಹೇಳಿದ್ರಿ. ನಿಮ್ಮಲ್ಲಿ ಮುಖ್ಯವಾಗಿ ಆಗ್ತಾ ಇರುವಂಥ ಒಂದು, ನಾನು ಗಮನಿಸಿದಾಗ ಒಂದು ಮೆಮ್ಮೆ ಸಪೋಟ ಅಂತೇಳಿ ಒಂದು ಅದ್ಭುತವಾದ ಒಂದು ಚಿಕ್ಕ ವೆರೈಟಿಗೆ ಸೇರಿದಲ್ವ ಸರ್? ಸಪೋಟೇಶ್ ಒಂದು ದೊಡ್ಡ ಸೈಜ್ ಕೂಡ ಬರ್ತದೆ, ಒಳ್ಳೆಯ ರುಚಿಯಾದ ಹಣ್ಣು. ಆದರೆ ನಾನು ತಿಳಿದಾಗೆ ಇದು ಎಲ್ಲರೂ ಮಾಡುವಂಥ ಹಣ್ಣಲ್ಲ, ಇಷ್ಟಪಟ್ಟು ತಿನ್ನುವಂಥ ಹಣ್ಣು. ಯಾಕೆಂದರೆ ಒಂದನೇದಾಗಿ ಜಾಗ ಬೇಕು, ಇನ್ನೊಂದನೇದಾಗಿ ಮುಖ್ಯವಾಗಿ ತಾಳ್ಮೆ ಬೇಕು. ಹೇಳಿದ್ರೆ ಹೂ ಬಿಟ್ಟು ತುಂಬ ಸಮಯ ಬೇಕು ಅದು ಹಣ್ಣಾಗ್ಲಿಕ್ಕೆಲ್ಲ. ಹೌದು, ಆದರೆ ಅದು ನೀವು ಹೇಳಿದ ಒಳ್ಳೆ ವಿಷಯ. ಅಂದರೆ ಯಾಕೆ ಹೇಳಿದ್ರೆ, ಈಗ ನಾನೀಗ ಹೆಚ್ಚಿನವರಿಗೆ ಹೇಳ್ತಾ ಇರ್ತೇನೆ, ಒಬ್ಬರಿಗೆ ಹಾಬಿಯಾಗಿ ಒಂದು ಗಿಡ ಬೇಕು ಅಂತ ಇದ್ದವರಿಗೆ, ಒಂದೇ ಗಿಡ ಸಾಕು ಅಂತ ಹೇಳಿದವರಿಗೆ ನಾನು ಮೇಮ ಸಪೋಟ ಗಿಡವನ್ನೇ ತಗೊಂಡೋಗಿ ಮನೆ ಎದುರು ನೆಡಿ ಅಂತ ಒಮ್ಮೊಮ್ಮೆ ಹೇಳ್ತೇನೆ. ಯಾಕೆ ಹೇಳಿದ್ರೆ ಅದರಲ್ಲಿ ನೀವು ಹೇಳಿದಾಗೆ 1.5 ವರ್ಷ ಕಾದರೂ ಹಣ್ಣುಗಳು ಯಾವಾಗಲೂ ಮರದಲ್ಲಿ ನೋಡ್ಲಿಕ್ಕೆ ಇರ್ತದೆ. ಹೌದಲ್ಲ? ಹೂವಿಂದ ಹಣ್ಣಾಗ್ಲಿಕ್ಕೆ 1.5 ವರ್ಷ ತಗೊಳ್ತದೆ ನಿಮಗೆ. ಮುಖ್ಯವಾಗಿ ಹೂ ಮಾತ್ರ ವರ್ಷಕ್ಕೆ 4-5 ಸಲ ಬಿಡ್ತಾನೆ, ಹೂ ಬಿಡ್ತಾನೆ ಉಂಟು. ಈಗ ನೀವು ನೋಡ್ಬೋದು ಬೇಕಾದ್ರೆ ಅದರಲ್ಲಿ ಫುಲ್ ದೊಡ್ಡ ಕಾಯಿ ಉಂಟು, ಸಣ್ಣ ಕಾಯಿ ಮಿಡಿ ಉಂಟು, ಒಟ್ಟಿಗೆ ಜೊತೆಗೆ ಹೂ ಸಹ ಉಂಟು ಅದರಲ್ಲಿ. ಆದ ಕಾರಣ ಕಂಟಿನ್ಯೂಸ್ ಒಂದು ಸಲ ಸ್ಟಾರ್ಟ್ ಆಯಿತು ಅಂದರೆ ನಿಮಗೆ ಕಂಟಿನ್ಯೂಸ್ ಆಗಿ ಸಿಗ್ತದೆ. ಈ ಒಂದು ಗಿಡವೇ ಸಾಕು ನನಗೆ ಅಂತ ಇದ್ದವರಿಗೆ ಮನೆ ಎದುರು, ಅಂದರೆ ಜಾಗವೇ ಇಲ್ಲ ನೆಡ್ಲಿಕ್ಕೆ ಇದ್ದವರು, ಅಂದರೆ ಸ್ವಲ್ಪ ಜಾಗದಲ್ಲಿ ಆಚೆ ಈಚೆ ಹೋಗ್ಕೊಂಡು ಅದರಷ್ಟಕ್ಕೆ ಇರ್ತದೆ. ಹಣ್ಣುಗಳನ್ನು ನೋಡ್ಲಿಕ್ಕೆ ಒಂದು ಯಾವಾಗಲೂ ಸಿಗ್ತದೆ. ನಮಗೊಂದು ಮನೆ ಎದುರು ಬಂದು ನೋಡುವಾಗ ಒಂದು ಖುಷಿ ಆಗ್ತದೆ ಅದನ್ನು ನೋಡುವಾಗ, ಹಣ್ಣು ಉಂಟಲ್ಲ ಅಂತ ಹೇಳಿದ್ರೆ. ನಂಗೆ ನೆಗೆಟಿವ್ ಮಾತ್ರ ಗೊತ್ತಿದ್ದದ್ದು, ಇಷ್ಟು ವರ್ಷ ಕಾಯ್ಬೇಕು, 1.5 ವರ್ಷ ಕಾಯ್ಬೇಕು. ಹೌದು, ನಂಗೆ ಗೊತ್ತಿದ್ದಾಗ ಬೇರೆ ಯಾವ್ದ್ರಲ್ಲಿ ಇಲ್ಲಲ್ಲ ಇಷ್ಟು ಕಂಟಿನ್ಯೂಸ್ ಫ್ರೂಟ್ ಇರೋದು. ಜಬೋಟಿಕ್ ಹಬ್ಬದಲ್ಲಿ ಸಹ ಇಲ್ಲ. ಸರಿ, ಒಂದು ಸಲ ಗಿಡ ಖಾಲಿ ಆಗಿಯೇ ಆಗ್ತದೆ, ಹಾಗೆ ಯಾವುದರಲ್ಲಿ ಇಲ್ಲ. ಇದರಲ್ಲಿ ಮಾತ್ರ ಫುಲ್ ಯಾವಾಗಲೂ ಫ್ರೂಟ್. ಸೈಜ್ ಕೂಡ ತುಂಬಾ ಭಾರವೂ ಇರ್ತದೆ. 1 kg ಸಣ್ಣ ಸೈಜ್ ಪ್ಯಾಂಟಿನ್ ವೆರೈಟಿ ನಮ್ಮ ಹತ್ರ ಈಗ ಫ್ರೂಟಿಂಗ್ ಕೊಟ್ಟದ್ದು ಪ್ಯಾಂಟಿನ್ ವೆರೈಟಿ. ಈಗ ಅದರಲ್ಲಿ 2.5 kg 3 kg ವರೆಗೆಲ್ಲ ಬಂದಿದೆ, ಬೇರೆ ಬೇರೆ ಹೊಸ ವೆರೈಟಿಗಳು ಅಂತೇಳಿ. ಅಂತೂ ಬೇಕಾದಷ್ಟು ಈಗ ನಮ್ಮ ಮರದಲ್ಲಿ ಒಂದು 250ಕ್ಕಿಂತ ಮೇಲೆ ಹಣ್ಣುಗಳು ಉಂಟು ಈಗ. ಅದರಲ್ಲಿ
ಒಳ್ಳೆ ವೆರೈಟಿ ಹೇಳಿದರೆ ರೆಡ್ ಲಾಂಗ್ ಮಲ್ಬೇರಿ ವರ್ಷಕ್ಕೊಂದು 3-4 ಸಲ ಆಗ್ತದೆ. ಬೇಕಾದಷ್ಟು ಉದ್ದದ ಹಣ್ಣು, ತಿನ್ನಲಿಕ್ಕೆ ಸಕ್ಕರೆಯ ಸ್ವೀಟ್ನೆಸ್ ಇರ್ತದೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ಕಂಟಿನ್ಯೂಸ್ ಆಗ್ತಾ ಇರ್ತದೆ. ಇನ್ನೊಂದು ಪಾಕಿಸ್ತಾನ ಕಿಂಗ್ ವೈಟ್ ಮಲ್ಬೇರಿ ಅಂತಿದೆ, ಅದು ಸಹ ಸೂಪರ್ ಇದೆ, ಅದು ತಿನ್ನಲಿಕ್ಕೆ ಒಳ್ಳೆ ಇದೆ. ಇದು 2 ಸಾಕು ಅಂತ ನನ್ನ ಭಾವನೆ. ಸರಿ. ಬೆಣ್ಣೆಹಣ್ಣು ಬಟರ್ ಫ್ರೂಟ್ ಎಲ್ಲರೂ ಇಷ್ಟಪಡುವಂಥ ಹಣ್ಣು, ತುಂಬ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಆದರೆ ಒಂದು ಅಭಿಪ್ರಾಯ ಸರ್, ನಮ್ಮ ಕರಾವಳಿ ಪ್ರದೇಶದಲ್ಲಿ ಆಗೋದು ಕಡಿಮೆ ಅಥವಾ ತುಂಬ ದೊಡ್ಡ ಮರ ಆಗ್ತದೆ ಅಂತ ಹೇಳಿಕೊಂಡು. 100% ನೀವು ಹೇಳಿದ್ದು ಸರಿ. ಅಂದರೆ ನಾವು ಎಲ್ಲಿಂದ ಗಿಡ ತರ್ತೇವೆ, ನಿಂಬೆ ಗಿಡದಾಗ ಎಲ್ಲಿಂದ ಗಿಡ ತರ್ತೇವೆ ಅಂತ ಇಂಪಾರ್ಟೆಂಟ್ ನಾವು. ಅಂದರೆ ನಾನು ಹೆಚ್ಚಾಗಿ ಎಂತ ಮಾಡ್ತೇನೆ ಅಂತ ಹೇಳಿದರೆ, ನಮ್ಮಲ್ಲಿ ಆಗೋ ವೆರೈಟಿ ಸುತ್ತಮುತ್ತಲು ಪುತ್ತೂರು, ಸುಳ್ಯ, ಬೆಳ್ತಂಗಡಿ ಈ ಸುತ್ತಮುತ್ತಲು ಆಗೋ ವೆರೈಟಿಗಳಲ್ಲಿ ಪ್ರತಿ ವರ್ಷ ಹಣ್ಣುಗಳ ಟೇಸ್ಟ್ ಮಾಡಿ ಒಳ್ಳೆಯ ಹಣ್ಣು. ಅಂದರೆ ಅದರಲ್ಲಿ ಬಟರ್ ಫ್ರೂಟಲ್ಲಿ ಒಂದು ನಾವು ಟೇಸ್ಟ್ ಮಾಡುವಾಗ ಯಾವಾಗಲೂ ಬಟರ್ ಫ್ರೂಟನ್ನು ನೀವು ಸಕ್ಕರೆ ಹಾಕಿ ಟೇಸ್ಟ್ ಮಾಡಲಿಕ್ಕಿಲ್ಲ, ವಿದೌಟ್ ಶುಗರ್ಲಿ ಟೇಸ್ಟ್ ಮಾಡಬೇಕು ನೀವು. ಅದು ಒಳ್ಳೆ ಟೇಸ್ಟ್ ಇರ್ತದೆ. ಹಾಗೆ ಅಂತ ಹೇಳಿಕೊಂಡು ವಿದೌಟ್ ಶುಗರ್ಲಿ ನೀವು ಒಂದು 10 ಸಲ ತಿಂದರೆ ನಿಮಗೆ ಸಕ್ಕರೆ ಹಾಕಿದರೆ ತಿನ್ನಲಿಕ್ಕೆ ಆಗೋದಿಲ್ಲ ಬಟರ್ ಫ್ರೂಟನ್ನು. ವಿದೌಟ್ ಶುಗರ್ಲಿ ತಿನ್ನಲಿಕ್ಕೆ ಚೆಂದ ಅದು. ಹಾಗೆ ಟೇಸ್ಟ್ ಮಾಡಿ ಒಳ್ಳೆ ಟೇಸ್ಟ್ ಇರುವಂಥ ಗಿಡಗಳನ್ನು ನಾವು ಗ್ರಾಫ್ಟಿಂಗ್ ಮಾಡಿ ಮಾಡ್ತೇವೆ. ಅದು ನಿಮಗೆ 2 ವರ್ಷದೊಳಗೆ ಫ್ರೂಟ್ ಕೊಡ್ತದೆ. ನಮ್ಮಲ್ಲಿ ನಮ್ಮ ಕರಾವಳಿ ಭಾಗದಲ್ಲಿ ಫ್ರೂಟ್ ಕೊಡ್ತದೆ, 100% ಫ್ರೂಟ್ ಕೊಡ್ತದೆ ನಿಮಗೆ. ನಾವು ಅಂಥ ಗಿಡಗಳನ್ನೇ ಕೊಡ್ತೇವೆ. ಇನ್ನೊಂದು ಮಕ್ಕಳು ತುಂಬ ಇಷ್ಟಪಡುವಂಥ ಹಣ್ಣು ಮಲ್ಬೇರಿ, ಇದು ಹಿಪ್ಪಿನೇರಳೆ ಹಣ್ಣು. ರೇಷ್ಮೆ ಹುಳಗಳಿಗೂ ಕೂಡ ತುಂಬ ಇಷ್ಟ. ಅದರ ಚಿಗುರು ಅದು ಕೂಡ ನಾವು ನಮ್ಮ ಮನೆಯ ಸುತ್ತಮುತ್ತ ಒಂದೆರಡು ತುಂಬ ವಿಧದ ಮಲ್ಬೇರಿ ಹಣ್ಣುಗಳಿವೆ. 1-2-3 ವೆರೈಟಿ ಆದರೂ ನಮ್ಮ ಮನೆಯ ಸುತ್ತಮುತ್ತ ಇಡಲೇಬೇಕು ಅಂತೇಳಿ ನನ್ನ ಅನಿಸಿಕೆ. ಹಣ್ಣು ಪ್ರಿಯರಿಗೆ, ಕೃಷಿಕರಿಗೆ ತುಂಬ ಉತ್ತಮವಾದ ಮಾಹಿತಿಗಳನ್ನು ಕೊಟ್ಟಿದ್ದೀರಿ ಸರ್, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಗೆಳೆಯರ ಜೊತೆಗೆ ಹಂಚಿಕೊಳ್ಳಿ. ನಮಸ್ತೆ. ರಾಸ್ ಸಪೋಟೆಯ ರೋಸ್ ಸಪೋಟೆ. ಅದು ನೋಡಿ ಹೂ ಸಹ ಬಿಡ್ತಾ ಉಂಟು ನೋಡಿ.